ಈ ದಿನ ಬಾಳೆ ದಿಂಡಿನ ಪಲ್ಯ ಮಾಡ್ತಾಯಿದ್ದೀನಿ. 2 ಬಾಳೆ ದಿಂಡು ತಗೊಂಡಿದ್ದೀನಿ. ಇದು ಇಲ್ಲಿ ರೌಂಡ್ ಇದೆಯಲ್ಲ, ಇಲ್ಲಿ ತನಕ ಸಿಪ್ಪೆ ತಗೋಬೇಕು. ನೋಡಿ, ಈ ಥರ ಸಿಪ್ಪೆ ಬಂದ್ಬಿಡುತ್ತೆ ಒಂದೆಳೆ. ಬಂದಮೇಲೆ ಇದು ರೌಂಡ್ ಶೇಪು ಕಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಸಣ್ಣಗೆ ಬೇಕೋ ಅಷ್ಟು ಸಣ್ಣಗೆ ಪೀಸ್ ಮಾಡ್ಕೊಳ್ಳಿ. ಈ ಥರ ಅದು ದಾರ ಬಂದದ್ದು ಕೈಗೆ ಹಿಂಗೆ ಸುತ್ತಕೊಂಡು ಬಿಸಾಕಿ ಈ ಥರ ಸಣ್ಣ ಪೀಸು ಮಾಡಿ ಇಟ್ಕೊಳ್ಳಿ. ನಾನು ಬಾಳೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಿಂಗೆ ಸಣ್ಣ ಕಟ್ ಮಾಡಿಬಿಟ್ಟು ನೀರಿಗೆ ಉಪ್ಪು ಹಾಕ್ಬಿಟ್ಟು ಅರಿಶಿನ ಪುಡಿ ಹಾಕಿ ಇಟ್ಕೋಬೇಕು, ಮನೆ ಬರಲ್ಲ. ಇವಾಗ ಮತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ. ಈಗ ಒಗ್ಗರಣೆ ಹಾಕಬೇಕು. ಬಾಣಲೆ ಇಟ್ಕೊಂಡು 4 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನು 4 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಸಾಸಿವೆ ಹಾಕಬೇಕು. 1 ಸ್ಪೂನ್ ಸಾಸಿವೆ, ಕಡಲೆಬೇಳೆ 2 ಸ್ಪೂನು, ಬೇಕಾದರೆ ಕಡಲೆ ಬೀಜ ಹಾಕೋಬೋದು ಬೇಕಾದರೆ, ಮತ್ತು ಉದ್ದಿನ ಬೇಳೆ 1 ಸ್ಪೂನು, ಹೆಸರುಬೇಳೆ 1 ಸ್ಪೂನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ, ಈ ಥರ ಬ್ರೌನ್ ಕಲರ್ ಬಂದಮೇಲೆ ಹಸಿಮೆಣಸಿನಕಾಯಿ ಹಾಕೊಳ್ಳಿ. ಅದೊಂದು ಸ್ವಲ್ಪ ಚಿಟಪಟ ಆದಮೇಲೆ ಕರಿಬೇವು ಹಾಕೊಳ್ಳಿ. ಅದು ಸ್ವಲ್ಪ ಇದಾದ ಮೇಲೆ ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿ ಹಾಕೋದು ಸ್ವಲ್ಪ ಹುಳಿ, ಸ್ವಲ್ಪ ಬ್ರೌನ್ ಕಲರ್ ರೆಡಿ. ಈ ಥರ ಸ್ವಲ್ಪ ಆದಮೇಲೆ ಹೆಚ್ಚಿರೋ ಬಾಳೆಕಾಯಿ ದಿಂಡು ಹಾಕೊಳ್ಳಿ. ಚೆನ್ನಾಗಿ ಹೆಚ್ಚಬೇಕು. ಈ ಥರ ಮಾಡಿ ನೀಟಾಗಿ ಮಾಡಾದ್ಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಅದೆಲ್ಲ ಬೆಂದ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದು ಒಂದು 2 ಮಿನಿಟ್ಸು ಹಾಗೆ ಬಿಡಿ.
ಮಿನಿಟ್ಸು ಕ್ಯಾಪ್ ಹಾಕ್ಬಿಟ್ಟು ಬಿಡಿ. 2 ಮಿನಿಟ್ಸ್ ಆದಮೇಲೆ ಅದು ಬೆಂದಿರುತ್ತೆ. ನೀವು ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು 2 ಮಿನಿಟ್ಸ್ ಬಿಟ್ಬಿಡಿ. ಆದಮೇಲೆ ಬಾಳೆಕಾಯಿ ಪಲ್ಯ ರೆಡಿ. ಸೂಪರ್ 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 ಸೂಪರ್.